ಹ್ಯಾಪಿ ಆ್ಯನಿವರ್ಸರಿ ಅಂತ ಹ್ಯಾಪಿ ಆ್ಯನಿವರ್ಸರಿ ಕದೆ 5 ರೂಪಾಯಿ ಸೇರ್ಸ್ಬಿಡಿ ಒಂದ್ಸತಿ ಬಾಗ್ಲಕ್ ಕಳ್ಸಿ ಆಚಕ ಮದುವೆ ಜೋಡಿ ನೋಡಿ ಚಿಕ್ಕ ಕೈಗಳು ಕರ್ಕೋಗಿ ಮದುವೆ ಮಾಡ್ರಲ್ಲ ಯಾರ ಮದುವೆ ಮಾಡಿದ್ರು ನಮ್ಮ ಅಪ್ಪಂಗೆ ನೋಡಿ 21 ಮೀಸ ನೋಡಿ ಅಯ್ಯೋ ಚಿಕ್ಕ ಮೀಸ ಇದಾಗ ಉಮ್ಮನ್ ಕಣಿತೀರಿ ಇಬ್ರುವೆ ಇದೇ ಸೀರೆ ನೋಡಿ ಈ ಸೀರೆ ಉಟ್ಕೊಂಡ್ರಿ ಈಗ ಮಮ್ಮಿ 37 ವರ್ಷದಿಂದ ಕಾಪಾಡ್ಕೊಂಡವ್ರು ಯಾವ್ದು ಗುರು ಇದು ಶೇಡ್ಸು ಸರಿ ಸಕ್ಕದ ಇಟ್ಕೊಂಡು ಚೆನ್ನಾಗಿ ಕಾಣಿಸ್ತೈತೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಅಂಡ್ ಸಾಗಾ ಸ್ಟೋರಿ ಇನ್ನು ಶೀರುಂಡೆಲ್ಲ ಜಾಂಡ ಅವರಿದ್ದಾರೆ ಮೈಸೂರಿಗೆ ಹೋಗಕ್ಕೆ ಇನ್ನು ಪ್ರಯತ್ನ ಮಾಡಿದ್ವಿ ಬಟ್ ಹೋಗಕ್ಕಾಗಿಲ್ಲ ಹೋಗ್ತೀವಿ ಇವತ್ತು ಸೊ ದಿಸ್ ಇಸ್ ದ ಲಾಸ್ಟ್ ಡೇ ಇನ್ ಶೀರುಂಡಿ ಬ್ಲಾಗ್ ಲಾಸ್ಟ್ ಬ್ಲಾಗ್ ಇದು ಕಳ್ಳಿಲ್ಲೇ ನಮ್ಮ ಮಮ್ಮಿ ಅಂಗಡಿ ಕುರ್ಕುರೆ ನೂಡಲ್ಸು ಮಾಮ ಮಿಚರ್ ಎಲ್ಲ ನಮ್ಮ ಮಮ್ಮಿ ಬರ್ಲಿರು ಬತ್ತೈತೆ ನಿಂಗೆ ಹೇಳ್ತೀನಿ ಕೂಲಿ ಕೊಡ್ತಾರ ನಿನ್ಗೆ ನನ್ ಕಟ್ಕೊಂಡ್ರಂತೆ ಕೂಲಿ ಬೇರೆ ಕೊಟ್ಟಾರ ನಿನ್ಗೆ ಅದು ಈ ಬೋಟಿ ತಿಂದಿರೋದು ಗೈಸ್ ಈಗ ನೋಡಿ ಗೈಸ್ ಈಗ ತಿಂಡಿಗೆ ನಂಚ್ಕೊಳಕ್ ಬೇಕಂತೇಳಿ ಹಿಂಗ್ ಮಾಡಿದ್ರೆ ಅಂಗಡಿ ಲಾಭ ಹೆಂಗಾಯ್ತದೆ ನಮ್ಮ ಮಮ್ಮಿ ಅಂಗಡಿ ಮುಚ್ಕೋಬೇಕಾಯ್ತದೆ ಈಗ ಬಂದ್ಮೇಲೆ ನೆಕ್ಸ್ಟ್ ಒಬ್ಬ ತಾಯಿ ಇನ್ನೊಂದ್ಸತಿ ಬರ್ಬಿಡಿ ಕಣವನ ಇಲ್ದಿದ್ದಾಗ ಅನ್ಬೇಕಮೇಲೆ ನಮ್ಮ ಮಮ್ಮಿ ಪಾಪ ಹಂಗೇನೆ ಹೇಳಲ್ಲ ನೂಡಲ್ಸ್ ಗೈಸ್ ಏನೇನು ಮಾಡ್ತಾರೋ ಮಕ್ಕಳಿಗೆ ಅಪ್ಪ ಇದೇ ಫಾಸ್ಟ್ ಸೆಲ್ಲಿಂಗ್ ಇಲ್ಲೆಲ್ಲ ನೂಡಲ್ಸ್ ಅಂತೆ ವಾಚ್ ಕುರ್ಕುರಿ ಅಂತೆ ಯಾವುದು ನೂಡಲ್ಸು ಸೊ ಗೈಸ್ ಇವತ್ತೇನು ಸ್ಪೆಷಲ್ ಗೊತ್ತಾ ಇವತ್ತು ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಏಪ್ರಿಲ್ 2ನೇ ತಾರೀಕು ನಮ್ಮ ಅಪ್ಪ ಅಮ್ಮ ಹಳ್ಳಕ್ಕೆ ಬಿದ್ದು ನನಗೆ ಜನ್ಮ ಕೊಟ್ಟರು ಅಂದರೆ ಮದುವೆ ಆಗಿ 10 ವರ್ಷಕ್ಕೆ ನಮ್ಮ ಅಪ್ಪ ಅಮ್ಮ ಮದುವೆ ಆಗಿರೋದು 1989 ಗೈಸ್ ನಾನು ಇಟ್ಟಿರೋದು 1999 10 ವರ್ಷ ಆದಮೇಲೆ ನನ್ನ ಜನನ ಅಯ್ಯೋ ದೇವ್ರೆ 37 ಇಯರ್ಸ್ ಬಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡೋಕ್ಕೆ ನಮ್ಮ ಅಪ್ಪನ ಜೊತೆ ನಮ್ಮ ಅಮ್ಮ ಇಲ್ಲ ಅಂದರೆ ಎಲ್ಲ ಹೊರಗಡೆ ಬರ್ತಾವ್ರೆ ನಿಮಗೂ ಗೊತ್ತಲ್ವಾ ಅಪಾರ್ಥ ಏನು ಮಾಡ್ಕೋಬೇಡಿ ನಮ್ಮಪ್ಪ ನಮ್ಮ ಅಮ್ಮನಿಗೋಸ್ಕರ ಕಾಯ್ತಾವ್ರೆ ಅವ್ರು ಬರೋ ದಾರಿನೇ ನೋಡ್ತಾವ್ರೆ ಎಲ್ಲಿ ನನ್ನ ಹೆಂಡತಿ 3 ದಿನ ಆಯಿತು ಬಿಟ್ಟೋಗಿ ಬಂದೇ ಇರೋಲ್ಲ ಅಂತ ಇಷ್ಟು ದಿನ ಎಲ್ಲ ನಮ್ಮಮ್ಮ ಬಿಟ್ಟು ಹೋಗಿದ್ದಾರೆ ಮುಂಚೆ ಬಟ್ ಇವಾಗ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಏನು ಮಿಸ್ ಮಾಡ್ಕೋತಿಲ್ಲ ನಮ್ಮಪ್ಪ ಅಷ್ಟೊಂದೇನು ಫೀಲ್ ಮಾಡ್ಕೋತಿಲ್ಲ ಬರ್ತಾರೆ ಬಂದಮೇಲೆ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಮಾಡಿಬಿಟ್ಟು ನಾವು ಮೈಸೂರಿಗೆ ಎಕ್ಸಿಟ್ ಆಗಬೇಕು ದಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ ಸೊ ನಮ್ಮಪ್ಪ ಏನು ಮಾಡ್ತಾರೆ ಏನು ಕತೆ ಎಲ್ಲ ತೋರಿಸ್ತೀವಿ ಇಷ್ಟೊತ್ತು ಗಂಟ ಬರ್ತಾಯಿದ್ರು ಗೈಸ್ ಅದು ಕೊಡಿಯೋಣ ಇದು ಕೊಡಿಯೋಣ ಅಂದ್ಕೊಂಡು ಕೊಡ್ತಾಯಿದ್ದೆ ಈಗ ಬಾಕಿ ಕೆಲಸ ನೋಡಬೇಕು ಅಂಗಡಿ ಖಾಲಿ 5 ರೂಪಾಯಿ ಲಾಸ್ಟ್ ಸಿಕ್ಕದೆ 5 ರೂಪಾಯಿ ಸೇರ್ಸ್ಬಿಡಿ ಒಂದ್ಸತಿ ಬಾಗ್ಲಕ್ ಕಳ್ಸಿ ಆಚಕ ಇಷ್ಟೆಲ್ಲ ಕೂತ್ಕೊಂಡು ಪಾಪ ಕೊಟ್ರೆ ಸಿಗದೆ 5 ರೂಪಾಯಿ ಲಾಭ 5 ರೂಪಾಯಿ ಲಾಭ ಅಲ್ಲಿ ತಿನ್ಕೊಬಿಟ್ರೆ ಹೋಯ್ತಲ್ಲ ಛೇ ನಾಷ್ಟ ತಿಂದ್ರಾ ಚೆನ್ನಾಗಿತ್ತಾ ವೆಡ್ಡಿಂಗ್ ಆ್ಯನಿವರ್ಸರಿ ಏನು ಸ್ಪೆಷಲು ಎಲ್ಲ ಹೆಂಗಸ್ರೇ ಇಲ್ಲವಾ ಛೇ ಹಿಂಗೆ ಬಿಟ್ಟೋಗರಲ್ಲ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನು ಪರವಾಗಿಲ್ಲ ಚೆನ್ನಾಗೈತೆ ಎಲ್ಲಿ ಮಮ್ಮಿ ಎಸ್ಕೇಪು ಫೋನ್ ಮಾಡಿ ಬರ್ತಾಯಿದ್ರಿ ಎಲ್ಲಿ ಬರ್ತಾಯಿದ್ರಿ ಅಂತ ಏನು ಸಂಜೆ ನನ್ನ ಗಂಟೆ ಇಷ್ಟೊಂದು ಮಿಸ್ ಮಾಡ್ಕೋತ ನಾನು ಅನ್ಕೋಬೇಕು ಗೈಸ್ ನಮ್ಮ ಅಪ್ಪನ ಸ್ಟೇಟಸ್ ನೋಡಿ ಫಸ್ಟು ಡಾಕ್ಟರ್ ರಾಜ್ಕುಮಾರ್ದು ಒಂದೈತೆ 1 2 3ನೇದು ಇವತ್ತು ಓಕೆ ಒಂದು ತತ್ವಜ್ಞಾನ ಆಮೇಲೆ ಬಂತು ನೋಡಿಯಪ್ಪ ಮದುವೆ ಜೋಡಿ ನೋಡಿ ಚಿಕ್ಕ ಕೈಗಳು ಕರ್ಕೋಗಿ ಮದುವೆ ಮಾಡ್ರಲ್ಲ ಯಾರ ಮದುವೆ ಮಾಡಿದ್ರು ನಮ್ಮ ಅಪ್ಪಂಗೆ ನೋಡಿ 21 ಮೀಸ ನೋಡಿ ಅಯ್ಯೋ ಚಿಕ್ಕ ಮೀಸ ನಮ್ಮ ಮಮ್ಮಿ ನೋಡಿ ಇದು ಯಾರು ಕಟ್ಟಿದ್ರಪ್ಪ ಇದಾಗ ಉಮ್ಮನ್ ಕಣಿತೀರಿ ಇಬ್ರುವೆ ಬರ್ಡೇಗೆ ಯಾಕೆ ಕರ್ಕೊಂಡು ಮದುವೆ ಮಾಡ್ತಾರಲ್ಲ ಅಂತ ನೀವು ನಿಮ್ಗೆ ಒಪ್ಪಿಗೆ ಇತ್ತ ಮದ್ವೆ ಇಲ್ಲ ಬೇಗ ಮದುವೆ ಮಾಡ್ಬಿಟ್ರು ಅಂತ ಅನ್ಕೊಂಡ್ರ ಒಪ್ಪಿಗೆ ಇತ್ತ ಇಲ್ಲಿ ಹೆಂಗಿದ್ರಿ ಎಷ್ಟು ವಯಸ್ಸಾಗೋಯ್ತಾರಪ್ಪ 1989 ಮದುವೆ ಆಗಿರೋದು ಈಗ 2026 37 ವರ್ಷ ಆಯಿತು 2021 ಬಂದರೆ
40 ವರ್ಷ ಕಂಪ್ಲೀಟ್ ಆಗುತ್ತೆ. ಪರವಾಗಿಲ್ಲ. ನಮ್ಮ ಮಮ್ಮಿ ಮದುವೆ ಸೀರೆ ನೋಡಿ ಪಾಪ. ಹೂವು ನೋಡಿ ಗೈಸ್ ಅವಾಗ ಸುಗಂಧರಾಜ ಹೂವು. ಅಯ್ಯೋ ಇವಾಗೆಲ್ಲ ಏನು ಭರ್ಜರಿ ಮಾಡ್ತಾರೆ, ಅವಾಗೆಲ್ಲ ಪಾಪ ಕಷ್ಟ ಆಯಿತು ಮುಂದಕ್ಕೂ. ಕಂಕಣ ನೋಡಿ ನಮ್ಮ ಅಪ್ಪನ ಕೈಯಲ್ಲಿ, ನಮ್ಮ ಮಮ್ಮಿ ಕೈಯಲ್ಲಿ. ಇದು ನಮ್ಮ ಅಪ್ಪ ಅಮ್ಮನ ಮದುವೆ ಫೋಟೋ. ಆಮೇಲೆ ಈಗ ಇದು ನನ್ನ ಮದುವೆಯಲ್ಲಿ, ನನ್ನ ಮದುವೆ ಫೋಟೋ ಇದು. ಓಹೋ ಇದು ರ್ಯಾಡಿಸನ್ ಬ್ಲೂಗೆ ಹೋಗಿದ್ದು. ಬಾಬಾ ಏನು ಗಂಡ ಹೆಂಡ್ತಿ ರಾಜಣ್ಣ ನಿರ್ಮಾಣ ಬಿಟ್ರೆ ಏನಿಲ್ಲ, ಕಪ್ಪಲ್ ಗೋಲ್ಸು ಅನ್ಬೇಕು. ಬರೋರು ಇದ್ರೆ ಅವ್ರಂಗೆ ಇರ್ಬೇಕು ಕಣಯ್ಯ ಅನ್ಬೇಕು. ಮಮ್ಮಿ ಬರಲಿ ಈಗ. ಮಮ್ಮಿ ಮಮ್ಮಿಯೋ ಹ್ಯಾಪಿ ಆ್ಯನಿವರ್ಸರಿ, ಒಳ್ಳೇದಾಗಲಿ. 32 ವರ್ಷ ಹೆಂಗೆ ತುಂಬಿಸ್ಬಿಟ್ಟದಾಗೆ. ನಮ್ದೇ ಇರೋದೀಗ, ನಮ್ದಲ್ಲಿ 1.5 ವರ್ಷ ಅಷ್ಟೇ ಆಗಿರೋದು. ನಾವು ಹೆಂಗಪ್ಪ 37 ತುಂಬಿಸೋದು. ಫುಲ್ ಟೆನ್ಷನ್ ಆಯ್ತೈತೆ ಈಗ ನೋಡಿದ್ರೆ. ಮಮ್ಮಿ ನೋಡಿದ್ರೆ ಅಲ್ವಾ, ಲೇಟಾಗಿ ಬರೀ ಮದುವೆ ಆಗ್ಬಿಟ್ಟಿದ್ವಿ. ಅವರು ನಮ್ಮ ಮಮ್ಮಿ 18 ವಯಸ್ಸಿಗೆ ಮದುವೆ ಆಗಿರೋದು. ನೀನು 26 ವಯಸ್ಸು, ಅಲ್ಲೇ ಎಗರೋಯ್ತಲ್ಲ 9 ವರ್ಷ ಅಷ್ಟೇ ಲೆಕ್ಕ. ಹ್ಞೂ ನಮ್ದು 16ನೇ ವಯಸ್ಸಿಂದ ಲೆಕ್ಕ, ಅಲ್ಲ 17-18ನೇ ವಯಸ್ಸಿಂದ ಲೆಕ್ಕ ಗೈಸ್. 17ನೇ ವಯಸ್ಸಿಂದ ಲೆಕ್ಕ ನಮ್ಮದು. ಈಗ ಇದು ನೋಡಿ, ಇದೇನು ಗೊತ್ತಾ ಗೈಸ್, ನಿಂದು ಇವತ್ತು ಟ್ರೈ ಮಾಡಮ್ಮ. ಇದು ಇಷ್ಟ ಆದರೆ ನಾವು ವಿಲ್ ಟೇಕ್ ಟು ಮೈಸೂರು. ಏನ ಬೆಳ್ಳಿ, ಇದಕ್ಕೆ ಬೆಳ್ಳಿ ಅಂತ ಹೆಸರಿದ್ದೀವಿ ಗೈಸ್ ನಾವು. ಬೆಳ್ಳಿ ಬೆಳ್ಳಿ ಬೆಳ್ಳಿ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತಾ ಹೊಸ ಕವಿತೆಯ. ಚಲೋ ಚಲೋ. ಅದು ಯಾವ ಹಣ್ಣು ಗೊತ್ತಾ ಗೈಸ್, ನಮ್ಮ ಅಪ್ಪ ಕಿತ್ಕೊಂಡು ಬಂದಿರೋದು. ಅಲ್ಲಿ ನಮ್ಮ ಜಮೀನಲ್ಲಿ ಕೊನೆಯಲ್ಲಿ ಒಂದು ಮರ ಐತೆ, ಫುಲ್ ಸಖತ್ತಾಗ್ಬಿಡುತ್ತೆ. ಇದೆ ಅದು ಬ್ಯಾಲ್ದ ಹಣ್ಣು ಅಂತ, ಬೆಲ್ಲದ ಹಣ್ಣು. ಅದು ಆಡು ಭಾಷೆಯಲ್ಲಿ ಬ್ಯಾಲ್ದ ಹಣ್ಣು ಆಗ್ಬಿಟ್ಟೈತೆ. ಇಷ್ಟು ತೊಗೊಂಬಂದಿದ್ದು ನೋಡಿ. ಅವೆಲ್ಲ ಉದುರ್ತವೆ, ಯಾರು ತಿನ್ನೋರಿಲ್ಲ ಗೈಸ್. ಈಗ ಮುಂಚೆ ಎಲ್ಲ ದನ ಮೇಯ್ಸಕ್ಕೆ ಹೋಗೋರಲ್ಲ ಜನ, ಅವಾಗೆಲ್ಲ ಐಕ ತಿನ್ನೋರು. ಇವಾಗ ಯಾರು ತಿನ್ನೋಲ್ಲ. ಇಷ್ಟೈತೆ. ಇದು ಓಪನ್ ಮಾಡಿದ್ರೆ ಫುಲ್ ಒಳಗಡೆ ಪಲ್ಪ್ ಇರುತ್ತೆ. ಅದನ್ನ ಬೆಲ್ಲ ಹಾಕಿ ನೀರಾಗಿ ಕುಣಿ ಹಾಕಿದ್ರೆ ಒಳ್ಳೆ ಪಾನಕ ಮಾಡ್ಕೊಂಡು ಕುಡಿಬೋದು. ಸಮ್ಮರ್ಗೆ ಬೆಸ್ಟು. ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಅಂತಪ್ಪ ಇದು, ಹೆಲ್ತ್ ಬೆನಿಫಿಟ್ಸು. ನಿಮಗೂ ಗೊತ್ತಾ ಇದು ಬ್ಯಾಲ್ದ ಹಣ್ಣು ತಿಂದಿದ್ದೀರಾ? ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತಾ, ನಿಮ್ಗೆ ಇಷ್ಟನಾ ಕಷ್ಟನಾ ಅಂತ ಹೇಳಿ ಗೈಸ್. ಸೊ ನಮಗೂ ಗೊತ್ತಾಗುತ್ತೆ ನಮ್ಮ ಥರನೇ ಜನ ಇದ್ದಾರೆ ಹೊರಗಡೆನು ಅಂತ. ಅಜ್ಜಿ ಜೊತೆಗೆ ಇದ್ದಲ್ಲ, ಅಜ್ಜಿಗೆ ವಿಶ್ ಮಾಡ್ದಾ? ಅಜ್ಜಿಗೆ ವಿಶ್ ಮಾಡ್ದೇನೋ. ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡು ಹ್ಯಾಪಿ ಆ್ಯನಿವರ್ಸರಿ ಅಂತ. ಇವತ್ತು ಅಜ್ಜಿ ತಾತ ಮದುವೆ ಆಗಿರೋ ದಿನ ಇವತ್ತು. ಅಜ್ಜಿ ತಾತ ಮದುವೆ ಆಗಿ ತಾತಂಗೆ ವಿಶ್ ಮಾಡಿ. ನಡಿ ಇಲ್ಲಿ ಬಾ, ಇಲ್ಲಿ ತಾತ ಎಲ್ಲ ಐತೆ, ಬಾರ ಇಲ್ಲಿ. ತಾತಂಗೆ ವಿಶ್ ಮಾಡು ಬಾ. ಓಡು ಬೇಗ ಬೇಗ. ತಾತ ಕೇಕ್ ಕೊಡ್ತೀನಿ. ಹ್ಯಾಪಿ ಆ್ಯನಿವರ್ಸರಿ. ಕೇಕ್ ತಗೊಬರ್ಕೋಣ, ಕೇಕು ತಗೊಬರ್ಕೋಣ. ಹೇಳು ನಡಿ, ಹೂ ತಗೊಬರೋಣ. ನಡಿ ಹೋದ ಬಾ, ಹೋದ. ನಾವೇನಿಗೆ ಬೈದೀವಿ ಈಗ ವಸಿಷ್ಠ? ಏನಿಗೆ ಬೈದೀವಿ? ಯಾರಿಗೆ ಅಜ್ಜಿ ತಾತದ? ಏನಿವತ್ತು ಅಜ್ಜಿ ತಾತದು ಆ್ಯನಿವರ್ಸರಿನಾ? ಆ್ಯನಿವರ್ಸರಿ ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಏನು ಹಂಗಂದ್ರೆ? ಅಜ್ಜಿ ತಾತ ಮದುವೆ ಆಗಿರೋದು ಕಣ ಇವತ್ತು. ಹ್ಞೂ ಕಣ, ಅಜ್ಜಿ ತಾತ ಇವತ್ತು ಮದುವೆ ಆಗಿರೋದು. ಇಂಥ ದಿನ, ಇವತ್ತಿನ ದಿನ ಮದುವೆ ಆಗಿರೋದು. ಬಾಯ್ಲಿ ಆಯಿತು. ನಿಂಗೆ ಏನು ಬೇಕು ನಿಂಗೆ? ಏನು ಬೇಡವಾ? ಏನು ಬೇಕು ಹೇಳು? ಐಸ್ ಕ್ರೀಮು? ಆಗಲೇ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತೇನೆ, ಬೇಕಾ ಅಂತ? ಐತಲ್ಲ ಅಲ್ಲಿ ಆ ಕಡೆ ಎಲ್ಲ. ಕಪ್ ಐಸ್ ಕ್ರೀಮ್ ಕೊಡ್ತೀನಿ ಬಿಡು ಒಂದು ಸಾಕು. ಕಪ್ ಐಸ್ ಕ್ರೀಮ್ ಇದು ವೆನಿಲಾ. ಆಯ್ತು, ಯಾವ್ದು ನೋಡು ನೀನು ಕರೆಕ್ಟಾಗಿ ಒಂದೇಳಿ. ಏನು ಬೇಕು ಅಂತ ಈಗ? ಏನು ಬೇಕು ನಿಂಗೆ? 2 ಬೇಕಾ? ಈಗ ತಾನೇ ಒಂದು ಸಾಕು ಅಂದೆ, ಆಗಲೇ 2 ಇಟ್ಕೊಂಡಿದ್ಯಾ. ಏನು ಬೇಕು ಹೇಳಿ? ಈಗ ಆಯ್ತು ಕೊಡಿಸ್ತೀನಿ. ಏನು ಬೇಕು? ಕಿಂಡರ್ ಜಾಯ್ ಮತ್ತು ಚಾಕ್ಲೇಟ್ 2 ಬೇಕಾ? ಬೇರೇನಿಲ್ಲ, ಅಷ್ಟೇ ತಾನೆ? ಯೋಗಿ ಅಣ್ಣನ ಮಗಳೇ, ಈ ಜ್ಯೂಸು ನಂದು ಕೊಡೆ. ಚೆನ್ನಾಯ್ತಾ? ಫಸ್ಟ್ ಟೈಮ್ ಕುಡ್ದಿದ್ದೆ ಲೈಫಲ್ಲಿ. ಹೆಂಗೈತೆ? ಗುಡ್. ಬ್ಯಾಲ್ದನ್ ಜ್ಯೂಸ್ ಎಲ್ಲ ಹೇಳಿದ್ದೀನಿ ಬಾಯ್ಸ್ಗೆ, ಬಾಯ್ಸಲ್ಲ ಆಡಿಯನ್ಸ್ಗೆ.
ಸಕ್ಕತ್ತಾಗಿದೆ ಗೈಸ್, ತಂಪಿಗೆ ಒಳ್ಳೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಅಪ್ಪ ನಾನು ನೋಡ್ಕೊ ತಗೊಂಡಿದ್ದೀರಲ್ಲ ಶರ್ಟ ನೀವು, ಸೇಮ್ ಶರ್ಟು ಮುಂಚೆ ತಗೊಂಡಿದ್ದೀನಿ ತುಂಬ್ತೋಳು ನಂದು ನಿಮ್ದು ಆಪ್ತೋಳು ಅಷ್ಟೇ. ಮುಂಬೈ ಹೋಗಿ ತಗೊಂಡಿದ್ದು ತಗೊಂಡಿದ್ರೆ ಹಾಕೊಂಡಿಲ್ಲ ಅಷ್ಟೇ. ಅಷ್ಟೇ ಆ್ಯನಿವರ್ಸರಿಗೆ ಆ್ಯನಿವರ್ಸರಿ ಸ್ಪೆಷಲ್ ಶರ್ಟು. ಸ್ವಲ್ಪ ಹ್ಯಾಪಿ ಆ್ಯನಿವರ್ಸರಿ ಹನಿ ಕೇಕ್. ನಾವು ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕೇಕ್ನ ಶೇಗುಂಡಿಲಿ. ಇದೇ ಚೆನ್ನಾಗಿರುತ್ತೆ ಪೇಸ್ಟಿಗಿಂತ. ಇದೆಲ್ಲಿ ಮಮ್ಮಿ? ಮಮ್ಮಿ ನೋಡಪ್ಪ ಮದುವೆ ಸೀರಾ. ಇದೇ ಸೀರೆ ನೋಡಿ, ಈ ಸೀರೆ ಉಟ್ಕೊಂಡ್ರೆ ಈಗ ಮಮ್ಮಿ 37 ವರ್ಷದಿಂದ ಕಾಪಾಡ್ಕೊಂಡವ್ರೆ. ಅದ ಅವಾಗ ಒಂದ್ಸತಿ ಅಲ್ಲ ಹೆಂಗೆ ಉಮ್ಮಂತ ನಿಂತ್ಕಡೆ ಹಂಗೆ ನಿಂತ್ಕೊಮ್ಮಿ. ಈಗ ಹಿಂಗೆ ನಿಂತ್ಕೋಬೇಕೀಗ ಉಮ್ಮಂತ. ಸೀರೆ ಚೆನ್ನಾಗಿ ಇಟ್ಕೊಂಡಿದ್ದೆ ಬಿಡು, ಸಾಕು. ಸರಿ ಕೂತ್ಕೊಳ್ಳಿ ಈಗ. ಸ್ಟೇಟಸ್ ಸುರಿ ಮಾಡಿ ಹೋದು. ಅಯ್ಯೋ ಎಡಿಟ್ ಬೇರೆ ಮಾಡ್ಕೊಂಡು ನಾನು ಹಾಕೊಟ್ಟಿರೋದು. ಮದುವೆ ಇನ್ವಿಟೇಷನ್ ಕಾರ್ಡು. ರಾಜೇಶ್ವರಿ ಅಂತ ಯಾಕೆ ಕಟ್ಟಿದ್ರು ನಿಮ್ಗೆ? ರಾಜೇಶ್ವರಿ ಹೆಸರು ಬಲ ಬಂದಿಲ್ಲ ಅಂತ ಮದ್ವೆ ಆಗಿದ್ದೀರಲ್ಲ, 37 ವರ್ಷದ ಹಿಂದೆ. ಅದೇ ನೇಮ್ ಚೇಂಜ್ ಮಾಡವ್ರೆ ನೋಡಿಯಪ್ಪ. ಸರಿ ಆಯ್ತು, ಕಟ್ ಮಾಡಿ. ಕ್ಲಾಪ್ ಹೊಡಿಬೇಕು ಶಿಷ್ಟ. ಹ್ಯಾಪಿ ಆ್ಯನಿವರ್ಸರಿ ಅಂತ. ಹ್ಯಾಪಿ ಆ್ಯನಿವರ್ಸರಿ. ಬ್ಲಾಸ್ಟ್ ಆಗೋಯ್ತು. ಕಟ್ ಮಾಡಿ ಈಗ. ಇದಕ್ಕೆಲ್ಲ ಏನು ಹಾಡು ಹೇಳ್ಬೇಕು? ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ಬೇಕಷ್ಟೆ. ಇನ್ನೇ ಬರೋಲ್ಲ. ಅಪ್ಪಂಗ ಹೇಳಿ ಐ ಲವ್ ಯು ಅಂತೇಳಿ. ನೀನ್ ಹೇಳಪ್ಪ, ನಾಚ್ಕೊಡ ಹೇಳಪ್ಪ. ಅದು ಪರ್ಸನಲ್, ನೀಂಗೆಲ್ಲ ಕೇಳ್ತಾರ? ಬನ್ನಿ ತಿನ್ಸು ಅತಿಥಂಗೆ. ಅತಿಥಂಗೆ ತಿಂತೀನಿ ನೀನು. ಅದರಲ್ಲೇ ಒಂಚೂರು, ಅದಕ್ಕೆ ಒಂಚೂರು. ಆಟಾಡು ಮಣ್ಣಲ್ಲಿ. ಇವಂದೇ ಸರಿ ಅತ್ತಗೆ ಸಮ್ಮರ್ ಹಾಲಿಡೇಸ್ ಅದು ಏನೇನು ಮಾಡ್ತಾನೋ. ಹಾಂ ಬರೋಳು ಮೈಸೂರಿಗೆ. ಬಾಯ್ 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 ಬಾಯ್. ಫುಲ್ ಟೆನ್ಷನ್ ಆಯ್ತದೆ ನಾನು ಏನು ಆಟ ಆಡಲಿ ಮಣ್ಣಲ್ಲಿ ಅಂತ. ಒಬ್ಬನೇ ಪಾಪ. ಏನು ಆಟ ಆಡ್ತಾ ಇದೆಯಾ ಮಣ್ಣಲ್ಲಿ? ಏನು ಮಾಡ್ತಾ ಇದೆಯಾ? ನಿನಗೆ ಗೊತ್ತಿಲ್ಲ, ಆಟಾಡು. ಆಯ್ತು ಬಾಯ್. ಹಾಂ ಬಾಯ್ ಅಪ್ಪ. ಬಾಯ್. ಬ್ಯಾರ್ಜನ್ ಜ್ಯೂಸ್ ಹೊಡಿತಾ ಇದ್ರಿ. ನಾವು ಹೊರಡ್ತಾ ಇದ್ದೀವಿ ಈಗ. ಮಮ್ಮಿ ಬಾಯ್. ಮಮ್ಮಿ ಗಗನ ಬಾಯ್. ದುಡ್ಡು ಬಾ, ಒಂದು ವಾರ ಬಿಟ್ಕೊ ಬಾ. ಬಾಯ್ ಬಾಯ್. ಗುಳಿ ಹಾಕಿರ್ಬೇಕು ಹೋಗ್ಬಿಟ್ಟು ನಾನು ಬಿಟ್ಬಿಟ್ಟು. ಗೈಸ್ ಎಲ್ಲ ಮುಗಿಸ್ಕೊಂಡು ನಾವು ಮೈಸೂರು ರೀಚ್ ಆಗಿದ್ದೀವಿ ಫೈನಲಿ. ಮೈಸೂರು ಬಂದು ನಮ್ಮ ಮನೆಗೆ ಸ್ವಲ್ಪ ಅತಿಥಿಗಳು ಬಂದವ್ರೆ. ಅತಿಥಿಗಳಿಗೋಸ್ಕರ ಕಾಫಿ ಮಾಡ್ತಾಯಿದ್ದೀನಿ ನೋಡಿ. ನಾವು ಊರಿಂದ ತಂದಿರೋ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಕಾಫಿ ಮಾಡಬೇಕು. ಕಾಫಿ ಕುಡಿಯೋಕ್ಕೆ ಬೆಂಗಳೂರಿಂದ ಶೌರ್ಯ ಬಂದಿದ್ದಾನೆ. ಶೌರ್ಯಮ್ಮ ಬರ್ತಡೇನಾ? 3 ತಿಂಗಳಿಗೂ ಬರುತ್ತಪ್ಪ ಈ ಸೌರ್ಯನ್ ಬರ್ತಡೆ. ಹಲೋ, ನಾನ್ ಮೊನ್ನೆ ತಾನೇ ಒಂದು ವರ್ಷ ಆಯ್ತು. ಅವಳು ಹಾಕೊಂಡಿದ್ಲು, ನಾನು ಚಂದು ಸಕಲಾಗ ಹಾಕಿದ್ದೆ ಸೌರ್ಯ ಅಮ್ಮ ಬರ್ಡ್ ಹ್ಯಾಪಿ ಶೌರ್ಯ ಮಮ್ಮಿ ಬರ್ತಡೆ. ಹಾ, ಮನೆಗೆ ಒಬ್ರು ಭಟ್ರು ಬಂದವ್ರೆ. ಶೌರ್ಯ ಭಟ್ಟರ ನಿಮ್ಮ ಮಗಳವ್ರ? ಮಗಳಿಲ್ಲ, ಮದುವೆನೇ ಆಗಿರೋ ಮಗಳಲ್ಲಿ. ಕೊಡೋ ಬೆಳ್ದಣ್ಣ ಪ್ರಸಾದ. ಗೈಸ್ ಊರಿಂದ ಬೆಳ್ದಣ್ಣ ತಂದಿದ್ವಲ್ಲ, ಅದ್ರಲ್ಲಿ ಏನೋ ಮಾಡೋನೆ. ಕುಶಾಲನಗರ ಸ್ಪೆಷಲ್. ಚೆನ್ನಾಯ್ತಾ ಶಿವಕುಮಾರ್? ಮಕ್ಕ ತೋರ್ಸು. ಹೆಂಗೋ ಅದೆಲ್ಲ ಮಗ. ಏನು ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲನು? ಹಾಂ, ಇದಕ್ಕೆ ಒಂದು ಸ್ಪೂನ್ಗೆ ಹಾಕ್ಬಿಟ್ಟು ಕೊಟ್ಬಿಡು, ಚಿಪ್ಕೊಂಡಿರ್ಬೋದು ಕ್ಯಾಂಡಿ ಥರ. ನಾನು ತಿನ್ಬಾರ್ದು.
ಏನೇನ್ ಐತೈತೆ ಏನಿಲ್ಲ ಹುಡಿಯೋ ಹುಡಿ ತಮ್ಲೈನು ತಮ್ಲೈನ್ಗೆ ಹಾಕ್ಲಾ ಯಾವ್ದು ಗುರು ಇದು ಶೇಡ್ಸು ಶೌರ್ಯ ಸಕ್ಕದ ಇಟ್ಕೊಂಡು ಚೆನ್ನಾಗಿ ಕಾಣಿಸ್ತೈತೆ ಶೇಡ್ಸ್ ಮಾಡ್ಕೊಂಡಿದ್ದೀವಿ ನಾವು ಸನ್ಗೋಸ್ಕರ ಅಲ್ಲ ಸೂರ್ಯಗೋಸ್ಕರ ಹುಣ್ಮೆ ದಿವಸ ನೋಡ್ಬಾರ್ದು ಅಂತ ಹೇಳ್ರಿ ಈ ಶುಕ್ರ ಶಿವಕುಮಾರ ಶಿವಕುಮಾರ್ ಅವರೇ ನಮ್ಗೆ ಮಾಡಿ ಹ್ಞೂ ಕೊಡ್ತಿ ಅದೇ ಕೊಟ್ಬಿಡ ಈಗ ಶಿವಕುಮಾರ್ ಒಂದು ಶೇಡ್ಸ್ ಹಾಕಿದೆ ಅದ್ರ ಬದಲು ಈಗ ನಾವು ಪರ್ಯಾಯ ಮಾರ್ಗ ಕಂಡುಹಿಡಿದೀವಿ ಪತಂಜಲಿ ಶೇಡ್ಸ್ ಇಸ್ಕೋ ಶಿವಕುಮಾರ್ ಅದು ಸಿಗಲ್ಲ ಇಲ್ಲಾಂದ್ರೆ ಗೈಸ್ ಶೌರ್ಯ ನಮ್ಮ ಯಾಕೆ ಬಂದವನೆ ಮೈಸೂರಿಗೆ ಅಂದರೆ ಊರಿಗೆ ಹೋಗ್ತಾನೆ ಹಂಗೆ ನಮ್ಮ ಮನೆಗೆ ಬಂದವನೆ ಒಂದು ಪಿಟ್ ಸ್ಟಾಪ್ ಥರ ಸೊ ನಾವು ಮೈಸೂರಿಗೆ ಬಂದು ಸೆಟ್ಲಾಗಿದ್ದೀವಿ ಸೆಟ್ಲಾದ್ರೆ ನಾವು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ ಗೈಸ್ ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ಬ್ಲಾಗ್ ಸಿಗ್ತೀವಿ ಗೈಸ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್